ಶ್ರೀನಿವಾಸ. ಇವತ್ತು ತುಂಬ ಮಳೆ ಬೀಳ್ತಾ ಇದೆ ಬೆಂಗಳೂರಲ್ಲಿ. ಈ ಮಳೆ ಬೀಳ್ತಾ ಇರುವಾಗ ಜೊತೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತದಲ್ವಾ, ಮಳೆಯಲ್ಲಿ ಜೊತೆಯಲ್ಲಿ ಅನ್ನೋ ಹಾಗೆ ನಾವು ಇವತ್ತು ಬಳ್ಳಾರಿ ಸ್ಟೈಲಿಯ ಬದನೆಕಾಯಿಯ ಬೋಂಡವನ್ನು ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಮಗೆ ಮಾಡಲಿಕ್ಕೆ ಬದನೆಕಾಯಿ ಬೇಕು, ಎಣ್ಣೆ ಬೇಕು, ಓಂಕಾಳು ಬೇಕು, ಕಡಲೆ ಹಿಟ್ಟು ಬೇಕು, ಉಪ್ಪು ಬೇಕು, ಮನೆಯಲ್ಲೇ ನಾವು ತಯಾರಿಸಿರ್ತಕ್ಕಂತಹ ಹುಳಿ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಬೇಕಿಂಗ್ ಸೋಡವನ್ನು ಹಾಕ್ತಾ ಇದ್ದೀನಿ. ಈಗ ತದನಂತರ ಇದೆಲ್ಲ ಸಾಮಾನುಗಳೆಲ್ಲ ನೀವು ನೋಡ್ಕೊಂಡ್ರಿ. ಈಗ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ತೊಟ್ಟನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ತೊಟ್ಟನ್ನು ತೆಗೆದಾದ್ಮೇಲೆ ಇದನ್ನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಬದನೆಕಾಯಿಗಳನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಬದನೆಕಾಯನ್ನು ಕತ್ತರಿಸಿ ಆದಮೇಲೆ ನಾನು ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಹುಳಿ ಪುಡಿಯ ಜೊತೆಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ರಿ. ಚೆನ್ನಾಗಿ ಕಲಸಿ ಆದಮೇಲೆ ಅದು ಸ್ವಲ್ಪ ಹುಡಿ ಆಗಿರೋದ್ರಿಂದ ತುಂಬಕ್ಕೆ ಆಗಲ್ಲ. ನಾನೇನು ಮಾಡ್ತೀನಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಾನು ಮತ್ತೆ ಇದನ್ನು ಕೈಯಿಂದ ಕಲಿಸಿದರೆ ತುಂಬ ಚೆನ್ನಾಗಿ ಇರತ್ತೆ ಅಂತ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿ ಆದಮೇಲೆ ಒಂದೊಂದೇ ಬದನೆಕಾಯಿಯನ್ನು ತಗೊಳ್ಳಿ. ಈ ಥರ ಸುಮ್ಮನೆ ಸ್ವಲ್ಪ ಈ ಥರ ನೀವು ಸ್ಟಫ್ ಮಾಡಿರಿ, ತುಂಬ್ರಿ. ಇದನ್ನು ಈ ಹುಳಿಪುಡಿ ಮತ್ತು ಉಪ್ಪು ಎಣ್ಣೆಯನ್ನು ಈ ಥರ ತುಂಬಬೇಕು. ಈಗ ನಾ ಮಾಡಿರ್ತಕ್ಕಂಥ ಪದಾರ್ಥವನ್ನು ಇದರಲ್ಲಿ ನಾನು ಈ ಥರ ತುಂಬ್ಕೊಂಡಿದ್ದೀನಿ. ಈ ಥರ ತುಂಬಿಕೊಂಡು ಆದಮೇಲೆ ಕುಕ್ಕರಿಗೆ ನಾನು ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡಾದಮೇಲೆ ನಾನು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ನಾನು ಗ್ಯಾಸನ್ನು ಹಚ್ಚುತ್ತಾ ಇದ್ದೀನಿ. ಗ್ಯಾಸನ್ನು ಹಚ್ಚಿ ಆದಮೇಲೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಕಾಯೋ ತನಕನೂ ನೋಡ್ತಾ ಇರಿ. ಈಗ ಎಣ್ಣೆ ಕಾದಿದೆ. ನಾನು ಈ ಪದಾರ್ಥ ತುಂಬಿರೋ ಬದನೆಕಾಯಿಯನ್ನು ಈ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಈ ಕುಕ್ಕರಿಗೆ ಹಾಕಿಬಿಟ್ಟು ನಾನು ಜಸ್ಟ್ ನಾವು ಇಡ್ಲಿಯನ್ನು ಬೇಯಿಸ್ತೀವಲ್ವಾ, ಇಡ್ಲಿಯನ್ನು ಬೇಯಿಸಿದ ತರಹದಲ್ಲೇ ಇದನ್ನು ನಾವು ಬೇಯಿಸಬೇಕು. ಚೆನ್ನಾಗಿ ಈ ಥರ ಕಲಕಿ ಎಣ್ಣೆ ಎಲ್ಲದಕ್ಕೂ ಹತ್ತಬೇಕು. ಎಣ್ಣೆ ಹತ್ತಬೇಕು ಇದಕ್ಕೆ ಬದನೆಕಾಯಿಗೆ. ಆಮೇಲೆ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಮುಚ್ಚಳವನ್ನು ನೀವು ವಿಜಲನ್ನು ಹಾಕಬಾರ್ದು. ಜಸ್ಟ್ ನಾವು ಇಡ್ಲಿಯನ್ನು ಹೇಗೆ ಬೇಯಿಸ್ತೀವೋ ಆ ಥರ ಮಾತ್ರ ನಾವು ಇದನ್ನು ಬೇಯಿಸಬೇಕು. ಇದು ಬೇಯೋ ತನಕ ಬೇರೆ ಪ್ರೊಸೀಜರ್ ಏನಿದೆಯೋ ನಾವು ನೋಡೋಣ ಬನ್ನಿ. ಈ ಥರ ಬದನೆಕಾಯಿಯನ್ನು ನಾನು ಬೇಯೋಕ್ಕೆ ಇಟ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈಗ ನೋಡಿ, ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಈ ಥರ ಒಂದು ಬೋಲಿಗೆ ಹಾಕ್ಕೊಂಡ್ರೂ ಸಾಕು. ಒಂದು ಬೋಲಿಂದ ಒಂದು ಫುಲ್ ಬೋಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಬೇಕು ಉಪ್ಪು, ಯಾಕೆಂದರೆ ನಾವು ಅಲ್ಲಿ ತುಂಬಿರೋದ್ರಿಂದ ಇದಕ್ಕೆ ಉಪ್ಪು ಜಸ್ಟು ರುಚಿಗೆ ಮಾತ್ರ ಹಾಕಬೇಕು. ಅದು ಆದಮೇಲೆ ನಾನು ಓಂಕಾಳನ್ನು ತೊಗೊಂಡಿನಿ. ನಮ್ಮಲ್ಲಿ ಅಜ್ವಾನ ಅಂತ ಹೇಳ್ತೀವಿ. ಅಜ್ವಾನವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಈ ಥರ ಕೈನಲ್ಲಿ ತಿಕ್ಕಿಬಿಟ್ಟು ಈ ಥರ ಮಾಡಿ ಇದಕ್ಕೆ ಹಾಕಿ ಒಳ್ಳೆ ಸುವಾಸನೆಯನ್ನು ಕೊಡತ್ತೆ. ಈ ಥರ ನಾನು ಓಂಕಾಳನ್ನು ಹಾಕಿದ್ದೀನಿ. ಈಗ ಓಂಕಾಳು ಆದಮೇಲೆ ಸ್ವಲ್ಪ ನಾನು ಬೇಕಿಂಗ್ ಸೋಡವನ್ನು ಹಾಕಿದ್ದೀನಿ. ನಾನು ಈಗ ಹಿಟ್ಟನ್ನು ಹೇಗೆ ಕಲಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ನೀರನ್ನು ಫಸ್ಟಿಗೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು. ಕೈಯಲ್ಲಿ ಕಲಿಸಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಈ ಥರ ಫಸ್ಟು ತುಂಬ ನೀರು ಹಾಕ್ಕೋಬಾರ್ದು. ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ತಾ ಹೋಗಬೇಕು. ನೋಡಿ, ಈ ಥರ ಕಲಿಸ್ಬೇಕು. ಸ್ವಲ್ಪ ಕಲಿಸ್ತಾ ಹೋಗಿ, ಒಟ್ಟಿಗೆ ಕಲಸಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಕಲಿಸ್ತಾ ಹೋಗ್ತಾ ಇರಿ.
ನೋಡಿ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ಇದನ್ನು ಈ ಥರ ಹೊಡಿಬೇಕು. ಚೆನ್ನಾಗಿ ಈ ಥರ ಕ್ಲೀನಾಗಿ ಹೀಗೆ ಹೊಡೆದಾಗ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ, ಉಬ್ಬತ್ತೆ ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ಹೊಡಿಬೇಕು. ಹಿಟ್ಟನ್ನು ಕಲಸಿ ಆದಮೇಲೆ ಈ ಥರ ಹಿಟ್ಟನ್ನು ಕ್ಲೀನಾಗಿ ನೋಡಿ ಈ ಥರ ಕಲಿಸ್ಕೊಳ್ಳಿ. ಈಗ ಬದನೆಕಾಯಿಯನ್ನು ಬೋಂಡ ಮಾಡೋದಕ್ಕೆ ನೆಕ್ಸ್ಟು ನಾವು ಸ್ಟವನ್ನು ಹತ್ತಿಸಿ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೋಡಿ ಬದನೆಕಾಯಿ ಮುಳುಗುವಷ್ಟು ಎಣ್ಣೆಯನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ನೋಡಿ ಇಲ್ಲಿ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿರ್ತಕ್ಕಂತಹ ಬದನೆಕಾಯಿ ಈ ಥರ ಬರ್ತಾ ಇದೆ. ಈ ಥರ ಸ್ಟೀಮ್ ಬಂದ ತಕ್ಷಣವೇ ನಾವು ಏನು ಮಾಡಬೇಕು, ಇದನ್ನು ಓಪನ್ ಮಾಡ್ಕೋಬೇಕು. ಗ್ಯಾಸನ್ನು ಆರಿಸ್ಬಿಟ್ಟು ನೀವು ಈ ಕ್ಯಾಪನ್ನು ತಕ್ಕೊಂಡ್ರೆ ಬದನೆಕಾಯಿ ಈ ಥರ ಆಗಿರುತ್ತೆ. ಸ್ವಲ್ಪ ಮೆತ್ತಗಾಗಿರಬೇಕು, ತುಂಬ ಮೆತ್ತ ಆಗಬಾರ್ದು. ನೋಡಿ ಈ ಥರ ಮುಟ್ಟಿದರೆ ಸ್ವಲ್ಪ ಮೆತ್ತಗಿರಬೇಕು. ಈ ಥರ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಕಾದಿರೋ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಅಂತ ಈ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತೀನಿ. ನೋಡಿ ಎಣ್ಣೆ ಕಾದಿದೆ. ನಾನು ಇವಾಗ ಈ ಬದನೆಕಾಯಿಯನ್ನು ಕಲಸಿರೋ ಹಿಟ್ಟಿನಲ್ಲಿ ಈ ಥರ ಡಿಪ್ ಮಾಡಿ ಈಗ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಈ ಥರ ಡಿಪ್ ಮಾಡಬೇಕು. ಕ್ಲೀನಾಗಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಈ ಥರ ಹಾಕಿದಾಗ ಗರಿ ಗರಿಯಾಗಿ ಇರ್ತಕ್ಕಂತಹ ಒಳ್ಳೆ ಬದನೆಕಾಯಿ ಬೋಂಡ ಆಗತ್ತೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಬೇಯಿಸಿದಾಗ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದ್ಕೊಳ್ಳುತ್ತೆ. ಸಿಮ್ಮಲ್ಲಿ ಇಟ್ಟು ಆದಷ್ಟು ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಬದನೆಕಾಯಿ ಎಲ್ಲ ಕ್ಲೀನಾಗಿ ಬೆಂದಿದೆ. ಬೆಂದಾಗಿರೋ ಬದನೆಕಾಯಿನ ನಾನು ನೀಟಾಗಿ ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಬದನೆಕಾಯಿ ಬೋಂಡ ಆಗಿದೆ. ಬೋಂಡ ಆಗಿರೋದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈ ಥರ ಎಲ್ಲ ಬೋಂಡವನ್ನು ಒಂದು ತಟ್ಟೆಗೆ ತಕ್ಕೊಳ್ಳೋದು. ಈಗ ನೋಡಿ ಬದನೆಕಾಯಿ ಬೋಂಡ ಆಗಿದೆ. ಈಗ ಇದನ್ನು ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈ ಬದನೆಕಾಯಿ ಬೋಂಡ ಆಗಿರೋದನ್ನು 4 ಭಾಗ ಈ ಥರ ಕಟ್ ಮಾಡ್ಕೊಳ್ಳಿ. 4 ಭಾಗ ಕಟ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಮಧ್ಯದಲ್ಲಿ ಹುಳಿಪುಡಿ ಮತ್ತು ಉಪ್ಪನ್ನು ಹಾಕ್ತೀನಿ. ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಪದಿಕಿ ಕಿಚನ್ಸ್ ಅವರ ಹುಳಿಪುಡಿಯನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ತುರಿದಿರ್ತಕ್ಕಂಥ ಕ್ಯಾರೆಟನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಇದು ಆದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ಈ ಥರ ನಿಂಬೆಹಣ್ಣಿನ ರಸವನ್ನು ಹಿಂಡಿದಾಗ ಈಗ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಇದನ್ನು ಸವಿದ್ರೆ ಎಷ್ಟು ಚೆನ್ನಾಗಿ ಇರ್ತದೆ. ನಾನು ಇದು ತಿಂತಾ ಬಳ್ಳಾರಿಗೆ ಹೋಗಿ ತಿನ್ನಬೇಕು ಅನ್ನೋ ಆಸೆ ಆಗ್ತಾ ಇದೆ. ನಿಮಗೇನು ಅನಿಸುತ್ತೆ ಹೇಳಿ?